ನೋಡಿ, ಹೀಟ್ ಪವರ್ ಟೆಕ್ನಾಲಜಿ ಅಂತಕ್ಕಂಥದ್ದು ಒಂದು ಶಾರ್ಟ್ ಅಬ್ರಿವೇಷನ್ನು, ಬಟ್ ಅದು ಫುಲ್ ನೇಮ್ ಇರೋದು ಮೆಕ್ಯಾನಿಕಲ್ ಹೀಟ್ ಪವರ್ ಟೆಕ್ನಾಲಜಿ ಅಂತ ಕೋರ್ಸು. ಇದು ಮೆಕ್ಯಾನಿಕಲ್ ಸಬ್ ಬ್ರ್ಯಾಂಚ್, ಅಲೈಡ್ ಕೋರ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಈ ಕೋರ್ಸು ಕೂಡ ಸ್ಪೆಷಲೈಸ್ಡ್ ಕೋರ್ಸು. ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎಸ್ ಜೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಮಾತ್ರ ಈ ಕೋರ್ಸ್ ಇರೋದು. ಇದಕ್ಕೂ ಕೂಡ ಒಳ್ಳೆಯ ಭವಿಷ್ಯ ಇರ್ತಕ್ಕಂಥದ್ದೇ. ಈ ರೇರ್ ಕೋರ್ಸಸ್ಗಳೇನಾದವೆ ತುಂಬ ಒಳ್ಳೆಯ ಭವಿಷ್ಯ ಇರ್ತಕ್ಕಂಥ ಕೋರ್ಸ್ಗಳೇ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಊಟ ಮಾಡ್ತೀವಿ, ಊಟದಲ್ಲಿ ಏನು ಫುಡ್ ಗ್ರೇನ್ಸ್ ಯೂಸ್ ಮಾಡ್ತೀವಲ್ಲ, ಎಷ್ಟು ಮಹತ್ವ ಅದಕ್ಕಿರುತ್ತೆ. ಅದೇ ರೀತಿ ಅದರ ಜೊತೆ ಸ್ವಲ್ಪನೇ ಉಪ್ಪು ಹಾಕ್ತೀವಿ, ಒಂದೇ ಸ್ಪೂನ್ನ. ಆ ಒಂದು ಸ್ಪೂನ್ನ ಆ ಫುಡ್ ಗ್ರೇನ್ 5 kg ಆಗಲಿ ಅದ್ರ ಈಕ್ವಲೆಂಟ್ ಅದು ಕೆಲಸ ಅನ್ನೋದು ಮಾಡ್ತದೆ. ಸೊ ಅಂದರೆ ಕಮ್ಮಿ ಇದ್ದರೂ ಕೂಡ, ಚಿಕ್ಕದಾಗಿದ್ದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದು ಇಂಪಾರ್ಟೆಂಟ್ ವರ್ಕ್ ಈ ಸ್ಪೆಷಲ್ ಬ್ರ್ಯಾಂಚಸ್ಗಳು ಮಾಡ್ತವೆ. ಒಂಥರ ಉಪ್ಪಿನ ಥರ, ಸಾಲ್ಟ್ ಥರ ಅಂತ ಅಂದ್ಕೊಳ್ಳಿ. ಅಂದರೆ ರುಚಿ ತಂದು ಕೊಡ್ತಕ್ಕಂಥ ಮೇಜರ್ ಬ್ರ್ಯಾಂಚಸ್ಗಳಿಗೆ. ಈ ಹೀಟ್ ಪವರ್ ಟೆಕ್ನಾಲಜಿಯಲ್ಲಿ ನೋಡಿ, ಹೀಟ್ ವೆಂಟಿಲೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಅಂತಕ್ಕಂಥ ಒಂದು ಸ್ಟಡಿನ ಇವರು ಮಾಡ್ತಾರೆ. ಇವತ್ತು ನೋಡಿ, ಮನೆಯಲ್ಲಿ ಒಂದು ಸಣ್ಣ ಉದಾಹರಣೆ ತೊಗೊಳ್ತೀನಿ. ಮನೆಗಳಲ್ಲಿ ಕಿಚನಲ್ಲಿ ನಮ್ಮದು ಇದು ಇರ್ತದಲ್ಲ, ಎಕ್ಸಾಸ್ಟ್ ಮಾಡಿ ಹೊರಗಡೆ ಹಾಕ್ತದಲ್ಲ ಅದು. ಮತ್ತು ಬೆಡ್ರೂಮ್ಗಳಲ್ಲಿ ಚಿಮ್ನಿ, ಕಿಚನಲ್ಲಿ ಏನು ಚಿಮ್ನಿ ಇರ್ತದಲ್ಲ ಹೀಟ್ ಎಕ್ಸಾಸ್ಟ್ ಮಾಡಿ, ದಟ್ ಈಸ್ ಹೀಟ್ ವೆಂಟಿಲೇಷನ್ ಅಂತ ಹೇಳ್ತಾರೆ. ಅಡುಗೆ ಮನೆಯಲ್ಲಿ ತಯಾರಾಗ್ತಕ್ಕಂಥ ಎಲ್ಲ ಬಿಸಿ ಹಾಟ್ ವೇವ್ಸು ಮತ್ತು ಹೊಗೆ, ಹೀಟ್ನ ಎಲ್ಲ ಅಬ್ಸರ್ವ್ ಮಾಡಿ ಹೊರಗಡೆ ಕಳಿಸ್ತಾ ಇರ್ತದೆ. ಸೊ ಇಟ್ ಗಿವ್ಸ್ ಲಾಟ್ ಆಫ್ ಹ್ಯಾಪಿನೆಸ್ ಟು ದ ಪರ್ಸನ್ ಹೂ ಈಸ್ ಕುಕಿಂಗ್ ಮಾಡ್ತಾ ಇರೋರಿಗೆ. ಒಂದು ಮನೆಯದು ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ನೊಂದು, ಬೆಡ್ರೂಮ್ಗಳಲ್ಲಿ ಏರ್ ಕಂಡೀಷನ್ ಇಲ್ಲದೇ ಸಮ್ಮರ್ ಡೇಸಲ್ಲಿ ಮಲಗೋದು ತುಂಬ ಕಷ್ಟ ಆಗುತ್ತೆ. ಆ ಏರ್ ಕಂಡೀಷನಿಂಗ್ ಟೆಕ್ನಾಲಜಿನ ಈ ಕೋರ್ಸಲ್ಲಿ ವಿದ್ಯಾರ್ಥಿಗಳು ಕರೀತಾರೆ. ಅದಲ್ಲದೆ ಥರ್ಮಲ್ ಪವರ್ ಪ್ಲಾಂಟ್ ಇಂಜಿನಿಯರಿಂಗಲ್ಲಿ ಪ್ಲಾಂಟ್ ಮೇಂಟೆನೆನ್ಸ್ ಆಗಿ ಆ್ಯಸ್ ಅ ಮೇಂಟೆನೆನ್ಸ್ ಇಂಜಿನಿಯರ್ ಅಂತ ಹೇಳಿ ಕೂಡ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಇವರು ವಿದ್ಯಾರ್ಥಿಗಳು ಕಲಿತಾರೆ. ಸೊ ಹೀಗೆ ಇವರು ವಿಶೇಷವಾದಂಥ ಸ್ಟಡಿ, ಲಾಟ್ ಆಫ್ ಈ 2 ವೀಲರ್ಸು 4 ವೀಲರ್ಸಲ್ಲಿ IC ಇಂಜಿನ್ಸ್, ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ಅಂತ ಇದ್ದಾವೆ. ಆಟೋಮೊಬೈಲ್ ಸೆಕ್ಟ್ರಲ್ಲಿ ಕೂಡ ಇಂಜಿನ್ಸು, ಅದು ಹೇಗೆ ವರ್ಕ್ ಮಾಡುತ್ತೆ, ಅದು ಹೇಗೆ ಮೇಂಟೆನೆನ್ಸ್ ಮಾಡೋದು, ಅದ್ರ ಬಗ್ಗೆ ಇವರು ತುಂಬ ಡೀಪಾಗಿ ವಿದ್ಯಾರ್ಥಿಗಳು ಕಲಿತಾರೆ. ಈ ಕೋರ್ಸು ತುಂಬ ಮಹತ್ವದಾಗಿದೆ. ಇನ್ನು ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಿದ್ದಾವೆ. ಆ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಹೀಟ್ ಉತ್ಪಾದನೆ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ. ಆ ಹೀಟ್ನ ಎಲ್ಲ ಎಕ್ಸಾಸ್ಟ್ ಮಾಡಿ ಹೊರಗಡೆ ಆಗಬೇಕಾಗ್ತದೆ. ದಟ್ ಈಸ್ ಹೀಟ್ ವೆಂಟಿಲೇಷನ್ ಸಿಸ್ಟಮ್ ಆ ಇಂಡಸ್ಟ್ರಿಗಳಿಗೆ ಬೇಕಾಗ್ತದೆ. ಪ್ರತಿ ಇಂಡಸ್ಟ್ರಿಗಳಲ್ಲಿ ಕೂಡ ಈ ಹೀಟ್ ವೆಂಟಿಲೇಷನ್ ಸಿಸ್ಟಮ್ ಬೇಕೇ ಬೇಕಾಗ್ತದೆ. ಅಲ್ಲಿ ಹೀಟ್ ಪವರ್ ಟೆಕ್ನಾಲಜಿಸ್ಟ್ ಬೇಕಾಗ್ತಾರೆ. ಇನ್ನು ಸ್ಟಾರ್ ಹೋಟೆಲ್ಗಳಲ್ಲಿ, ಸ್ಪೆಷಲಿ ಮೆಟ್ರೋ ಸಿಟೀಸ್ಗಳಲ್ಲಿ, ಎಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ ಏರ್ ಕಂಡೀಷನಿಂಗ್ ಸಿಸ್ಟಮ್ ಇರ್ತದೆ. ಆ ಏರ್ ಕಂಡೀಷನಿಂಗ್ ಸಿಸ್ಟಮ್ನ ಮೇಂಟೈನ್ ಮಾಡಲಿಕ್ಕೆ ಹೀಟ್ ಪವರ್ ಟೆಕ್ನಾಲಜಿಸ್ಟ್ ಬೇಕೇ ಬೇಕಾಗ್ತಾರೆ. ಹೀಗಾಗಿ ಈ ವಿದ್ಯಾರ್ಥಿಗಳು ತುಂಬ ಉತ್ತಮ ಸ್ಟಡಿನ ಇವ್ರು ಮಾಡ್ತಾರೆ. ಯುನೀಕ್ ಸ್ಟಡಿ ಅಂತ ನಾವು ಹೇಳ್ತೀವಿ. ಇವರಿಗೆ ಸ್ಟಾರ್ ಹೋಟೆಲ್ಗಳಲ್ಲಿ ಮತ್ತು ಥರ್ಮಲ್ ಪವರ್ ಪ್ಲ್ಯಾಂಟ್ಗಳಲ್ಲಿ, ಆಟೋಮೊಬೈಲ್ ಸೆಕ್ಟರ್ಗಳಲ್ಲಿ ಅನೇಕ ಜಾಗದಲ್ಲಿ ಇವರಿಗೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಇದೆ. ಸರ್, ಈ ಕೋರ್ಸ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಸರ್? ನೋಡಿ, ಇದೇ ಕೋರ್ಸು ಅಂತ ಡಿಪ್ಲೊಮಾ, ಪ್ರತಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ SSLC ಪಾಸ್ ಆಗಿರಬೇಕು. ಅವರು ರ್ಯಾಂಕಿಂಗ್ ಪರ್ಸೆಂಟೇಜ್ ಮೇಲೆ ರ್ಯಾಂಕಿಂಗ್ ಕೊಡ್ತೀವಿ, ಅದ್ರ ಪ್ರಕಾರ ಸೀಟ್ ಅಲಾಟ್ಮೆಂಟ್ ಮಾಡ್ತಾ ಬರ್ತೀವಿ. ಅದಲ್ಲದೆ ಈ ಕೋರ್ಸ್ಗೆ ಅಥವಾ ಯಾವುದೇ ಡಿಪ್ಲೊಮಾ ಕೋರ್ಸ್ಗೆ ಲ್ಯಾಟ್ರಲ್ ಎಂಟ್ರಿ ಅಂತ ಇರುತ್ತೆ. PUC ಪಾಸ್ ಆದವರು ಬರ್ಬೋದು, ಅಥವಾ ITI ಪಾಸ್ ಆದವರು ಕೂಡ ಬರ್ಬೋದಾಗಿದೆ. SSLC ಮೇಲೆ ಬಂದರೆ 3 ವರ್ಷದ ಕೋರ್ಸ್ ಆಗ್ತದೆ ಯಾವುದೇ ಡಿಪ್ಲೊಮಾ ಕೋರ್ಸು. ಇನ್ನು PUC ಮೇಲೆ ಬಂದರೆ ಡೈರೆಕ್ಟ್ಲಿ 3rd ಸೆಮಿಸ್ಟ್ರಿಗೆ ಅಡ್ಮಿಷನ್ ಕೊಡ್ತೀವಿ. ITI ಬಂದರೂ ಅಷ್ಟೇ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ. 3ನೇ ಸೆಮಿಸ್ಟ್ರಿಂದ ನೇರವಾಗಿ ಬರೀ 4 ಸೆಮಿಸ್ಟರ್ ಮಾತ್ರ ಅವರು ಅಧ್ಯಯನ ಮಾಡ್ತಾರೆ. 3ನೇ ಸೆಮಿಸ್ಟ್ರಲ್ಲಿ ಬಂದಾಗ 3rd ಸೆಮಿಸ್ಟರ್ ಸಬ್ಜೆಕ್ಟ್ ಜೊತೆ ಬೇರೆ ಸಬ್ಜೆಕ್ಟ್ ಫಸ್ಟ್ ಇಯರಲ್ಲಿ ಕೂಡ ಬ್ರಿಡ್ಜ್ ಕೋರ್ಸಸ್ ಅಂತ ಇರ್ತವೆ. ಅವು 4 ಸಬ್ಜೆಕ್ಟ್ ಅದ್ರ ಜೊತೆಗೆ ಓದ್ಕೊಂಡು ಅವರು ಪಾಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸರ್, ಈ ಕೋರ್ಸ್ ಮಾಡೋದಕ್ಕೆ ಎಷ್ಟು ವರ್ಷ ಬೇಕು ಸರ್? ನೋಡಿ, ಡಿಪ್ಲೊಮಾ HPT ಕೋರ್ಸ್ ಮಾಡಲಿಕ್ಕೆ 3 ವರ್ಷ ಬೇಕು. 6 ಸೆಮಿಸ್ಟರ್ ಆಗುತ್ತದೆ. ಮೊದಲನೇ ವರ್ಷ 2 ಸೆಮಿಸ್ಟ್ರು, 2ನೇ ವರ್ಷ 2 ಸೆಮಿಸ್ಟ್ರು, 3ನೇ ವರ್ಷ 3 ಸೆಮಿಸ್ಟ್ರು, ಟೋಟಲ್ಲು 3 ವರ್ಷ ಬೇಕು. ಎಷ್ಟು ಖರ್ಚಾಗುತ್ತೆ ಸರ್? ಅದೇ 4,270 ಇಂಟು 3 years 12,140 ಏನಾಗುತ್ತೆ, ಪ್ಲಸ್ 350 ಎಕ್ಸಾಮ್ ಫೀಸ್ ಪರ್ ಸೆಮಿಸ್ಟ್ರಿಗೆ. ಅದು 3 ವರ್ಷಕ್ಕಂದ್ರೆ 2,100. ಎಲ್ಲ ಸೇರಿಸಿದ್ರೆ ಒಂದು 14,210 ಏನೋ ಆಗುತ್ತೆ. ಸರ್, ಲಾಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಜಾಬ್ ಆಪರ್ಚುನಿಟೀಸ್ ಹೇಗಿದೆ ಈ ಕೋರ್ಸ್?
ಅದೇ ಜಾಬ್ ಅಪಾರ್ಚುನಿಟಿ ಅದನ್ನೇ ಹೇಳೋದು. ಥರ್ಮಲ್ ಪವರ್ ಪ್ಲಾಂಟ್ ಇಂಜಿನಿಯರಿಂಗ್ ಅಲ್ಲಿ ಮೇಂಟೆನೆನ್ಸ್ ಆಗಿ ಆ್ಯಸ್ ಎ ಮೇಂಟೆನೆನ್ಸ್ ಇಂಜಿನಿಯರ್ ಯೂಸ್ ಮಾಡ್ತಾರೆ. ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇವರಿಗೆ ಇವರನ್ನು ಆ್ಯಸ್ ಎ ಸೇಫ್ಟಿ ಇಂಜಿನಿಯರ್ಸ್ ಅಂತಲೂ ತೊಗೊಳ್ತಾರೆ. ಇನ್ನು ಸ್ಟಾರ್ ಹೋಟೆಲ್ಗಳಲ್ಲಿ ಬೆಂಗಳೂರಲ್ಲಿ ಕೂಲಿಂಗ್ ಸಿಸ್ಟಮ್, ಏರ್ ಕಂಡೀಷನಿಂಗ್ ಕೂಲಿಂಗ್ ಸಿಸ್ಟಮ್ ಮೇಂಟೈನ್ ಮಾಡಲಿಕ್ಕೆ ಇವರನ್ನು ಇಂಜಿನಿಯರ್ಗಳಾಗಿ ತಗೊಳ್ತಾರೆ. ಎಲ್ಲ ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿಯೂ ಇವರಿಗೆ ಅವಕಾಶ ಇದೆ. ಅಲ್ಲದೆ ಸಾಕಷ್ಟು ಕಡೆ ಪ್ರೈವೇಟ್ ಸೆಕ್ಟರು, ಪ್ರೈವೇಟ್ ಇಂಡಸ್ಟ್ರೀಸ್ಗಳಲ್ಲಿ, ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಕೂಡ ಇವರಿಗೆ ಅತಿಯಾದ ಜಾಬ್ ಅಪಾರ್ಚುನಿಟಿಗಳಿದೆ. ಎಲ್ಲ ಹುಡುಗರು 100% ಈ ಕೋರ್ಸಲ್ಲಿ ಪ್ಲೇಸ್ಮೆಂಟ್ ಆಗ್ತಾಯಿದ್ರು. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಸೆಲೆಕ್ಷನ್ ಪ್ರೊಸೀಜರ್ ವಿದ್ಯಾರ್ಥಿಗಳು 10th ಪಾಸಾಗಿ ಅಡ್ಮಿಷನ್ ತೊಗೊಳ್ತಾರೆ, ಅಥವಾ ಲ್ಯಾಟ್ರಲ್ ಎಂಟ್ರಿ ರೂಪದಲ್ಲಿ PUC ಆದಮೇಲೆ ಅಥವಾ ITI ಆದಮೇಲೆ ನೇರವಾಗಿ 3ನೇ ಸೆಮಿಸ್ಟರ್ಗೆ ಅಡ್ಮಿಷನ್ ಅದು ಇರ್ತದೆ. ಇಂಟರ್ವ್ಯೂ ಸೆಲೆಕ್ಷನ್ ಪ್ರೊಸೆಸ್ ಬಂದು ಅದೇ ಆಫ್ ಕ್ಯಾಂಪಸ್ಸು ಮತ್ತು ಇನ್ ಕ್ಯಾಂಪಸ್ ಅಂತಕ್ಕಂಥ ಇಂಟರ್ವ್ಯೂಗಳು ನಾವು ಕಂಡಕ್ಟ್ನ ಮಾಡ್ತೀವಿ ಕಾಲೇಜಲ್ಲಿ. ಕ್ಯಾಂಪಸ್ ಇಂಟರ್ವ್ಯೂ ಆಗ್ತಾರೆ, ಅಥವಾ ಅಲ್ಲೇ ಡಿಪಾರ್ಟ್ಮೆಂಟಲ್ಲಿ ಕೆಲವು MOUಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಷ್ಠಿತ NGOಗಳ ಜೊತೆ MOUನ ಅವರು ಹೀಟ್ ಪವರ್ ಟೆಕ್ನಾಲಜೀಸ್ದವರು ಮಾಡ್ಕೊಂಡಿದ್ದಾರೆ. ಆ NGOಗಳ ಸಹಾಯದಿಂದ ಅವರಿಗೆ ರೀಸೆಂಟ್ ಇಯರ್ಗಳಲ್ಲಿ ಥ್ರೂ ಪ್ಲೇಸ್ಮೆಂಟ್ ಸಪೋರ್ಟ್ ಅವರಿಗೆ ಪ್ಲೇಸ್ಮೆಂಟ್ ಆಗ್ತಾಯಿದೆ.